ಅಂದಿನಿಂದ ಬಾಗಣ್ಣ ಗೋಪಾಲದಾಸರೆಂದು ಪ್ರಸಿದ್ಧನಾದ. ವಿಜಯದಾಸರಂಥ ಗುರುಗಳ ಸಹವಾಸದಲ್ಲಿ ಗೋಪಾಲದಾಸರು ಹೆಚ್ಚಿನ ಆನಂದವನ್ನು ಪಡೆದರು. ವಿಜಯದಾಸರ ಆದೇಶದಂತೆ ಗೋಪಾಲದಾಸರೇ ತಮ್ಮ 3 ಜನ ತಮ್ಮಂದಿರಿಗೆ ಕ್ರಮವಾಗಿ ವರದ ಗೋಪಾಲ ವಿಠಲ, ಗುರು ಗೋಪಾಲ ವಿಠಲ, ತಂದೆ ಗುರು ಗೋಪಾಲ ವಿಠಲ ಎಂದು ಅಂಕಿತಗಳನ್ನು ಕೊಟ್ಟು ಆಶೀರ್ವದಿಸಿದರು. ಒಮ್ಮೆ ವಿಜಯದಾಸರು ಗೋಪಾಲದಾಸರಿಗೆ ಉಡುಪಿಯ ಕೃಷ್ಣನ ದರ್ಶನಕ್ಕೆ ಹೋಗುವಂತೆ ಆದೇಶಿಸಿದರು. ಗುರುಗಳ ಆಜ್ಞೆಯನ್ನು ಶಿರಸಾಧರಿಸಿ ಗೋಪಾಲದಾಸರು ಉಡುಪಿಗೆ ಪ್ರಯಾಣ ಬೆಳೆಸಿದರು. ಮಾರ್ಗ ಮಧ್ಯದಲ್ಲಿ ಮಂಡಗದ್ದಿ ಭೀಮನೆಂಬ ಕಳ್ಳನು ಗೋಪಾಲದಾಸರ ಗುಂಪನ್ನು ಸದೆಬಡಿದು ಧನವನ್ನು ಅಪಹರಿಸಬೇಕೆಂದು 3 ಸಲ ಪ್ರಯತ್ನಿಸಿದ. ಗೋಪಾಲದಾಸರ ತಪಃ ಪ್ರಭಾವ ಅವನನ್ನು ನಿಸ್ಸಹಾಯಕನನ್ನಾಗಿ ಮಾಡಿತು. ದೈವಿ ಬಲದ ಮುಂದೆ ಪಶುಬಲ ನಿಲ್ಲದೆ ಓಡಿತು. ಸಂಗಡಿಗರೊಡನೆ ದುಃಖಕ್ಕೀಡಾದ ಮಂಡಗದ್ದಿ ಭೀಮನು ದಾಸರಿಗೆ ಶರಣಾಗತನಾದನು. ದಾಸರ ಉಪದೇಶದಿಂದ ಆ ಕಳ್ಳನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೇ ಪ್ರಾರಂಭವಾಯಿತು. ಅಂದಿನಿಂದ ಅವನು ತನ್ನ ವೃತ್ತಿಯನ್ನು ಬಿಟ್ಟು ಸಾತ್ವಿಕ ಜೀವಿಯಾಗಿ ಬಾಳಲು ಸಂಕಲ್ಪಿಸಿದ. ಮುಂದೆ ಗೋಪಾಲದಾಸರು ಉಡುಪಿಯ ಕೃಷ್ಣನನ್ನು ಸಂದರ್ಶಿಸಿ ಆ ಸ್ವಾಮಿಯನ್ನು ಆಡಿಸಿ ತಾವು ಆಡಿ ಆನಂದಿಸಿದರು. ಅನೇಕ ಕೃತಿಗಳಿಂದ ಕೃಷ್ಣನ ಮಹಾಮಹಿಮೆಗಳನ್ನು ಹಾಡಿ ಹೊಗಳಿದರು. ಉಡುಪಿ ಯಾತ್ರೆಯನ್ನು ಮುಗಿಸಿಕೊಂಡು ಗೋಪಾಲದಾಸರು ಪುನಃ ವಿಜಯದಾಸರಲ್ಲಿಗೆ ಬಂದರು. ವಿಜಯದಾಸರು ತಮ್ಮ ಮೆಚ್ಚಿನ ಶಿಷ್ಯರಿಗೆ ವಿಜಯ ವಿಠಲ ಪ್ರತಿಮೆಯನ್ನು ಕರುಣಿಸಿದರು. ಮಂಡಗದ್ದಿಯ ಭೀಮನೆಂಬುವ ಕಂಡು ಪೂಜಿಸಿ ಕಳುಹಿದ, ಗಂಡಿತ್ರಯದಲ್ಲಿ ಸುಲಿಯ ಶಿಗದಿರೆ ದಂಡನಮಸಲುದ್ಧರಿಸಿದ, ಗೋಪಬಾಲಕನಾದ ಕೃಷ್ಣನ ವ್ಯಾಪಾರಗಳ ಸ್ಮರಿಸಿದ, ವಿಜಯರಾಯರ ಪಾದ ನಿರುತದಿ ತ್ಯಜಿಸದಲೆ ಭಜಿಸುವರು, ವಿಜಯ ವಿಠಲ ಪ್ರತಿಮೆಯನು ಕೊಡೆ ಭಜಿಸಿ ಪೂಜಿಸಿ ನಲಿವರು. ತಂದೆ ಗೋಪಾಲ ವಿಠಲದಾಸರ ಈ ನುಡಿಗಳು ಮೇಲ್ಕಂಡ ಚರಿತ್ರೆಗೆ ಆಧಾರವಾಗಿದೆ. ಒಮ್ಮೆ ಗೋಪಾಲದಾಸರು ತಮ್ಮಂದಿರೊಡನೆ ಸಂಚಾರ ಮಾಡುತ್ತಾ ರಾಜಬಳ್ಳಿ ಎಂಬ ಗ್ರಾಮಕ್ಕೆ ಬಂದರು. ಈ ಗ್ರಾಮ ಈಗ ರಾಚೋಳಿ ಎಂಬ ಹೆಸರಿನಿಂದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಗ್ರಾಮದ ಜನರಿಗೆ ತಮ್ಮ ಹಿತೋಪದೇಶಗಳಿಂದಲೂ ಕೀರ್ತನೆಗಳಿಂದಲೂ ಆನಂದವನ್ನುಂಟು ಮಾಡಿದರು. ಒಂದು ದಿನ ದಾಸರು ಪೂಜೆ ಮಾಡುತ್ತಾ ತಿರುಮಲೆಯಲ್ಲಿ ಶ್ರೀನಿವಾಸನು ರಥಾರೂಢನಾಗಿ ಸಾಗಿ ಬರುತ್ತಿರುವ ದೃಶ್ಯವನ್ನು ಆಪ್ತರು ಸಾತ್ವಿಕರೂ ಆದ ಕೆಲವರಿಗೆ ಕೂತಲ್ಲೇ ತೋರಿಸಿದರಂತೆ. ಆ ಗ್ರಾಮಕ್ಕೆ ಬಂದ ದುರ್ಭಿಕ್ಷೆಯನ್ನು ತಮ್ಮ ತಪ ಪ್ರಭಾವದಿಂದ ನಿವಾರಿಸಿ ಜನರನ್ನು ಆನಂದಪಡಿಸಿದರು.